ಬೇರೆ ತರದ ಒಂದು ಸಿನಿಮಾ ಆಗಿರೋದ್ರಿಂದ ಜನಕ್ಕೆ ಕುತೂಹಲ ಜಾಸ್ತಿ ನೋಡ್ಬಂದಿದೆ. ರೆಗ್ಯುಲರ್ ಆಗಿ ಹಾಡು ಫೈಟು ಈ ತರದ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಅದು ಯಾವುದೂ ಇಲ್ಲದೆ 2 ಅವರ್ 20 ನಿಮಿಷ ತಮ್ಮನ್ನ ಥಿಯೇಟರ್ ಕೂರ್ಸಂತ ಬರೀ ಕತೆ ಹಾಗೂ ವಿಭಿನ್ನತೆ ಮೂಡಿರುವಂತ ಈ 45ನ ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ ಕನ್ನಡದ ಜನತೆ ಅದರಲ್ಲಿರುವಂತ ವಿಭಿನ್ನತೆನ ತುಂಬಾ ಇಷ್ಟಪಟ್ಟು ಅವ್ರು ತುಂಬಾ ಪ್ರೀತಿಸಂತ ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅಣ್ಣ ಅವರು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವ್ರನ್ನೆಲ್ಲ ತೆರೆ ಮೇಲೆ ನೋಡಿ ಸಂತೋಷ ಪಡ್ತಾರೆ. ಬಹಳ ಖುಷಿ ಆಗ್ತದೆ. ಸ್ಪೆಷಲ್ ಆಗಿ ಕೊನೆಯ 20 ನಿಮಿಷನ ಜನರು ತುಂಬಾ ಅಪ್ಪಿ ಅದನ್ನ ತುಂಬಾ ದೈವಿಕವಾಗಿ ಅದನ್ನ ರಿಸೀವ್ ಮಾಡ್ಕೊಂಡ್ರೆ ನನಗೆ ಬಹಳ ಖುಷಿಯಾಗಿದೆ. ಈ ಸಿನಿಮಾ ನಾನು ಅವತ್ತಿಂದ ಹೇಳ್ತೀನಿ, ಇದು ನಾನ್ ಮಾಡಿದ ಸಿನಿಮಾ ಅಲ್ಲ, ಇದು ನನ್ನ ಕೈಯಲ್ಲಿ ಆ ದೈವ ಶಕ್ತಿನೇ ಮಾಡಿಸಿರೋದು. ನನಗೆ ಎಷ್ಟಾಗುತ್ತೆ ಅಷ್ಟು ಶ್ರದ್ಧೆಯಿಂದ 3 ವರ್ಷ ಕೆಲಸ ಮಾಡಿದ್ದೀನಿ. ಇನ್ಮೇಲೆ ಈ ಸಿನಿಮಾ ನಿಮ್ಮ ಮಡಿಲಲ್ಲಿದೆ, ನೀವು ಕಾಪಾಡಿ. ಇದು ಏನಂದ್ರೆ ನಮಗೆ ಗರುಡ ಪುರಾಣದ ಏನ್ ಈ ಫಿಲ್ಮ್ ಅಲ್ಲಿ ಹೇಳಿದೀವಿ ಅದು ಖಂಡಿತ ಅದು ಪ್ರತಿಯೊಬ್ಬರು ತಿಳ್ಕೊಳ್ಳುವಂತ ವಿಷಯ. ಹಾಗಂದ್ರೆ ಈ ಜನರೇಷನ್ ಅಲ್ಲಿ ಸುಮಾರು ಜನ ಆ ಶಾಸ್ತ್ರಗಳೆಲ್ಲ ಮರ್ತೋಗಿದ್ದಾರೆ. ನಾನು ಕೂಡ ಮರ್ತೋಗಿದ್ದೆ. ನಾನು ನಮ್ಮ ಅಣ್ಣನ ಕಳ್ಕೊಂಡಾಗ ನಾನು ಈ ಶಾಸ್ತ್ರಗಳೆಲ್ಲ ನನ್ನ ಕೈಯಾರೆ ಮಾಡಿದ್ದು. ಸೊ ಆ ಶಾಸ್ತ್ರಗಳು ಎಷ್ಟು ಇಂಪಾರ್ಟೆಂಟ್ ಒಂದು ಆತ್ಮ ಟ್ರಾವೆಲಿಂಗ್ಗೆ ಅನ್ನೋದು ನನಗೆ ನಮ್ಮ ಗುರುಗಳು ಹೇಳಿದ್ರು. ನಾನು ಅದನ್ನ ನನ್ನ ತಲೆಯಲ್ಲಿದ್ದಾಗ ಯಾಕಿದು ಯಾವತ್ತು ನಮ್ಮ ಜನತೆಗೆ ಎಲ್ಲಾ ಕಡೆ ರೀಚ್ ಆಗಿಲ್ಲ, ನನಗೆ ಗೊತ್ತಿರಲಿಲ್ಲ. ಯಾಕೆ ಇದನ್ನ ಸಿನಿಮಾ ಮೂಲಕ ಹೇಳಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಭಾರತದ ಸಂಸ್ಕೃತಿ ಇನ್ನೂ ಹೆಚ್ಚೆಚ್ಚಾಗಿ ಯೂತ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಕಾರ್ಯಗಳಂದ್ರೆ ಏನು, ಆ ಕಾರ್ಯದ ಮಹತ್ವಗಳಂದ್ರೆ ಏನು. ಎಲ್ಲರೂ ಗರುಡ ಪುರಾಣ ಅಂದ್ರೆ ಹೆದರ್ಕೊಂತಾರೆ. ಇದು ಹೆದರ್ಕೊಳ್ಳೋ ವಿಚಾರ ಅಲ್ವೇ ಅಲ್ಲ. ಗರುಡ ಪುರಾಣ ಅನ್ನೋದು ಪ್ರತಿಯೊಬ್ಬರು ವಿಷಯ ತಿಳ್ಕೊಂಡ್ರೆ ತಮ್ಮ ಆತ್ಮಾವಲೋಕನ ಮಾಡ್ಕೋಬಹುದು. ಹಾಗೂ ನಮ್ಮನ್ನ ಯಾರು ಅಗಲಿರ್ತಾರೆ ಅವರ ಪಯಣಕ್ಕೆ ನಾವು ಇಲ್ಲಿಂದನೇ ಸಹಾಯ ಮಾಡೋಂಥ ಒಂದು ಶಾಸ್ತ್ರವೇ ಗರುಡ ಪುರಾಣ. ಆ ಗರುಡ ಪುರಾಣನ ನಿಮ್ಗೆ ಸಿನಿಮಾದಲ್ಲಿ ತಂದಾಗ ತುಂಬಾ ಬೋರ್ ಮಾಡಿದೆ, ಅದನ್ನು ಹೇಳಿ ಈ ಕಡೆ ಫ್ಯಾನ್ಸ್ನ ಇಷ್ಟಪಟ್ಟು ಅದರೊಳಗೆ ಕಥೆನೂ ಹೇಳಿ ಎಲ್ಲವನ್ನೂ ಪ್ರಯತ್ನ ಪಟ್ಟು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಟ್ಟಿರೋದೇ 45. ದಯಮಾಡಿ ನೋಡಿ, ಗರುಡ ಪುರಾಣನ ಇನ್ನೂ ಹೆಚ್ಚಾಗಿ ಯೂತ್ಸ್ಗೆ ಫ್ಯಾಮಿಲಿಗೆ ಗೊತ್ತಾಗಂಗ್ ಮಾಡಿ. ಇಲ್ಲ, ಗರುಡ ಪುರಾಣದ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಬಹಳಷ್ಟು ಗುರುಗಳ ಹತ್ರ ತಿಳ್ಕೊಂಡೆ. ಆಮೇಲೆ ನಾನೇ ಕೈಯಿಂದ ಅದೆಲ್ಲ ಶಾಸ್ತ್ರೋತ್ತರವಾಗಿ ಮಾಡಿರೋದ್ರಿಂದ ನಾನೇನು ಫಿಲ್ಮ್ ಅಲ್ಲಿ ಗರುಡ ಪುರಾಣ ತೋರಿಸಿದ್ದೀನಿ ಅದಷ್ಟು ವಿಚಾರಗಳನ್ನ ಎಲ್ಲ ಗುರುಜಿಗಳ ಹತ್ರ ಕೇಳಿ ಬಹಳಷ್ಟು ಜನರ ಹತ್ರ ಅಪ್ರೂವಲ್ ತಗೊಂಡು ಅದನ್ನ ಮಾಡಿದ್ದೀನಿ. ಸೊ ಯಾರೇ ಇವತ್ತವರೆಗೂ ನೋಡಿದಾರೋ ಎಲ್ರು ಆ ಗರುಡ ಪುರಾಣ ಓದಿರೋರೆಲ್ಲರೂ ಹೇಳ್ತಾ ಇದಾರೆ, ಸರ್ ಹೆಂಗೆ ಇದನ್ನ ಇಷ್ಟು ಕರೆಕ್ಟ್ ಆಗಿ ಪ್ರತಿಯೊಂದು ವಿಷಯನೂ ಹೇಳಿದೀರಾ ಅಂತ. ಅದು ಬಹಳ ಸಂತೋಷ ಆಗ್ತದೆ. ನನಗೆ ಗೊತ್ತಿರಲಿಲ್ಲ ಸರ್, ನಿರ್ದೇಶಕ ನನ್ನ ಒಳಗಡೆ ಇದಾನೆ ಅನ್ನೋದೇ ನನಗೆ ಇವಾಗ ಗೊತ್ತಾಗಿತ್ತು. ಬಟ್ ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ಲೈಫ್ ಜರ್ನಿಯಲ್ಲಿ ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಕತೆ ಬಂತು. ಇದು ಶಿವಣ್ಣ ಅವರು ಆಶೀರ್ವಾದ ಮಾಡಿದ್ರು. ನಾನೊಬ್ಬ ಫ್ಯಾನ್ ಬಾಯ್ ಆಗಿ 3 ಜನರನ್ನ ಸೆಲೆಬ್ರೇಟ್ ಮಾಡೋಕೆ ಟ್ರೈ ಮಾಡಿ. ಸರ್, ಯಾರೋ ಫ್ಯಾನ್ ನಿಮ್ಮ ಮೇಲೆ ಕಾಮೆಂಟ್ ಕೊಡ್ತಾರಂತೆ, ಯಾಕಂದ್ರೆ 3 ಜನ ಸ್ಟಾರ್ಗಳನ್ನ ತುಂಬಾ ಬ್ಯಾಲೆನ್ಸಿಂಗ್ ಆಗಿ ತೋರಿಸಿದೀರಾ. ಇಲ್ಲಿಂದ ಸ್ಟಾರ್ ವರು ಫ್ಯಾನ್ಸ್ ವರು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಹೆಂಗ್ ಸಾಧ್ಯ ಇದು ಅಂತ ನಾನು ನೋಡಿದೆ, ಆ ವಿಡಿಯೋ ನೋಡಿದ್ರೆ ಒಬ್ಬ ಬಹಳ ಕ್ಯೂಟ್ ಆಗಿ ಹೇಳಿದ್ರು. ಥ್ಯಾಂಕ್ ಯು ಸೊ ಮಚ್. ಆ ವಿಮರ್ಶೆ ಅವ್ರು ತಮಾಷೆಯಾಗಿ ಹೇಳಿರ್ಬೋದು, ಬಟ್ ಬಹಳ ಸತ್ಯವಾಗಿ ಹೇಳಿದ್ದಾರೆ. ಆಗ ನಾ ಜವಾಬ್ದಾರಿ ಇತ್ತು ನನಗೆ. 3 ಜನರು ದೊಡ್ಡ ನಟರು, ಅವರವರಿಗೆ ನಾನು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಅದನ್ನ ಖಂಡಿತವರು ಬ್ಯಾಲೆನ್ಸ್ ಮಾಡಿದವರು ಅವ್ರು ಕಂಡಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಅದು ನಮ್ಮ ಅಣ್ಣನ್ನ ಕಳ್ಕೊಂಡಾಗ ನನ್ನ ಕೈಯಲ್ಲಿ ಇದೇನು ಗರುಡ ಪುರಾಣದ್ದು ಶಾಸ್ತ್ರಗಳು ಮಾಡಿಸಿದ್ರು, ಆ ಶಾಸ್ತ್ರಗಳು ನನ್ಗೆ ತುಂಬಾ ಹಾಂಟ್ ಮಾಡಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ತುಂಬಾ ಹತ್ತಿರದಲ್ಲಿದ್ರು ನನಗೆ ನಮ್ಮ ಅಣ್ಣ. ನಾನು ಎಮೋಷನಲಿ ಅವ್ರು ಏನ್ ಪಯಣ ಮುಂದಕ್ಕಿದೆ ಆ ಪಯಣ ತುಂಬಾ ಚೆನ್ನಾಗಿ ಸಾಗ್ಬೇಕು. ನಮ್ಮ ಕಡೆಯಿಂದ ನಾವು ಇಲ್ಲಿ ಜೊತೆಲಿದ್ದಾಗ ಏನೋ ಲೋಪದೋಷಗಳಾಗಿದ್ರು ಅವ್ರು ಬದುಕಿದ್ದಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ. ಅವ್ರು ಸತ್ ಮೇಲೆ ನಾವು ಅಳೋದು ಮುಖ್ಯ ಅಲ್ಲ, ಬದುಕಿದಾಗ ಎಷ್ಟು ಚೆನ್ನಾಗಿ ನಾವು ನೋಡ್ಕೊಂತೀವಿ ಅನ್ನೋದು ಮುಖ್ಯ. ಸೊ ಇವೆಲ್ಲವೂ ನನಗೆ ಗರುಡ ಪುರಾಣದ ನಾನು ಕಾರ್ಯಗಳು ಮಾಡ್ಬೇಕಂತ ಗೊತ್ತಾಗಿದ್ದು. ಆದ್ರಿಂದ ಅದು ಜನತೆಗೆ ಗೊತ್ತಾಗ್ಲಿ, ಯಾಕಂದ್ರೆ ಯೂತ್ಸ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆ ಶಾಸ್ತ್ರದ ಬಗ್ಗೆ, ಆ ಶಾಸ್ತ್ರ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು
ಅದನ್ನ ಫಾಲೋ ಮಾಡಬೇಕು. ಬದುಕಿದ್ದಾಗ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ನಾವು ಯಾರನ್ನ ಕಳ್ಕೊಂಡಾಗ ಅಷ್ಟು ಜವಾಬ್ದಾರಿಗಳಿದೆ ಅನ್ನೋದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಅದು ನಾವೆಲ್ಲರೂ ಸನಾತನಿಗಳಾಗಿ ಫಾಲೋ ಮಾಡ್ತೀವಿ. ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಈ 3.5-4 ವರ್ಷದಿಂದ ಫ್ಯಾಮಿಲಿನ ಬಹಳ ದೂರದಲ್ಲಿ ಇದ್ಬಿಟ್ಟಿದ್ದೀನಿ. ಅವ್ರುಗಳು ಏನು ಕಂಪ್ಲೇಂಟ್ ಮಾಡಿಲ್ಲ, ಅವರು ಮಾಡ್ಲಿ ಅಂತ ಬಿಟ್ಟಿದ್ರು. ಬಟ್ ನನ್ನ ಮಗಳು ಫಿಲ್ಮ್ ಮೊನ್ನೆ ನೋಡ್ಬಿಟ್ಟು ಬಹಳ ಖುಷಿ ಪಟ್ಟರು. ಬಹಳ ಸಂತೋಷ. ಖಂಡಿತವಲ್ಲ ಸರ್, ಈ ಕಥೆನೇ ತುಂಬಾ ಹೊಸದಾಗಿರೋದ್ರಿಂದ ಮ್ಯೂಸಿಕ್ ರೆಗ್ಯುಲರ್ ಆಗಿ ಮಾಡಕ್ಕಾಗಲ್ಲ. ಒಂದೊಂದು ವೆರೈಟಿನಲ್ಲೇ ತಗೊಂಡೋಗ್ಬೇಕು. ಆದ್ರಿಂದ ಬಹಳ ಟೈಮ್ ತಗೊಂಡು ಮ್ಯೂಸಿಕ್ ಕೂಡ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಉಪ್ಪಿ ಸರ್ ಟ್ರ್ಯಾಕ್ ಬೇರೆ ಇರುತ್ತೆ, ರಾಜ್ ಸರ್ ಟ್ರ್ಯಾಕ್ ಬೇರೆ ಇರುತ್ತೆ, ಶಿವಣ್ಣಾಗ ಒಂದು 2-3 ಟ್ರ್ಯಾಕ್ ಇರುತ್ತೆ, ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಬೇರೆ ತರ ಇರುತ್ತೆ. ಸೊ ಬಹಳಷ್ಟು ಕೆಲಸ ಮಾಡಿ. ಅದು ಒಳ್ಳೆ ವಿಷಯ. ಯಾವತ್ತು ಆಡಿಯನ್ಸ್ ಇನ್ನೂ ಬೇಕಿತ್ತು ಅಂತಾನೆ ಹೇಳ್ಬೇಕು. ಸೊ ನಮಗೆ ಅದು ಸುಮಾರಷ್ಟು ಸೀನ್ಸ್ ನಮ್ಮ ತಲೆನಲ್ಲಿದೆ. ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀವಿ. ಅಭಿಮಾನಿಗಳು ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಅಭಿಮಾನಿಗಳಿಗೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾನ ಇಷ್ಟು ವಿಜೃಂಭಣೆಯಿಂದ ನೀವೆಲ್ಲ ಪೂಜಿಸ್ತಾ ಇರೋದು ಬಹಳ ಸಂತೋಷ ಆಗ್ತದೆ. ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಾಗಿ ಎಲ್ಲರ ಕುಟುಂಬದ ಸಮೇತ ಬಂದು ಸಿನಿಮಾ ನೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.